ದುರಂತ ಏನಂದರೆ ಈ ಆತ್ಮಸಾಕ್ಷಿ ಕಳೆದೋಗಿದೆ ಅಂತ ಹೇಳಕ್ಕೆ ನಮ್ಗೆ ಯಾವ ಆಸ್ಪತ್ರೆನೂ ಇಲ್ಲ. ಈಗ ವೈದ್ಯರ ಹತ್ರ ಓದಿದ್ದೊಂದು ಟೆಸ್ಟ್ ಮಾಡಿಸ್ಕೊಂಬನ್ನಿ, ನರದ್ದೊಂದು ಟೆಸ್ಟ್ ಮಾಡಿಸ್ಕೊಂಬನ್ನಿ, ಇನ್ನೇನೋ ಒಂದು ಯೂರಿನ್ನು ಟೆಸ್ಟ್ ಮಾಡಿ. ಆತ್ಮಸಾಕ್ಷಿ ಕಳೆದೋಗಿದೆ ಎಲ್ಲಿಂದ ಯಾವ ಟೆಸ್ಟ್ ಮಾಡಿಸೋಣ? ಹಿಂದೂಗಳು ಹೆಚ್ಚು ಹೆಚ್ಚು ಮಕ್ಕಳನ್ನು ಹೆರಬೇಕು, ಹವ್ಯಕರು ಮೂರಕ್ಕಿಂತ ಹೆಚ್ಚು ಮಕ್ಕಳನ್ನು ಮಾಡಿಕೊಳ್ಬೇಕು ಅಂತ ಹೇಳುವಂತಹವರು ಇರುವ ತನಕವೂ ನಮ್ಮ ದೇಶ ಜನಸಂಖ್ಯೆಯ ಎಣಿಕೆಯಲ್ಲಿ ಮೊದಲ ಸ್ಥಾನದಲ್ಲೇ ಇರ್ತದೆ. ಅದಕ್ಕಾಗಿ ನಾವೆಲ್ಲ ಸಂತೋಷ ಪಡೋಣ ಅಂತ ಹೇಳ್ತಾ, ಕೃತಿಯ ಕುರಿತು ನಾನು ಮಾತನಾಡೋಕ್ಕೆ ಮೊದಲು ಒಂದು ವಿಷಯವನ್ನು ಪ್ರಸ್ತಾಪಿಸಿ ಮುಂದುವರಿತೇನೆ. ಒಂದೇ ಮನೆಯಲ್ಲಿ ಇದ್ಕೊಂಡು ಮಗ ಮತ್ತು ತಾಯಿ ಇಬ್ಬರೂ ಅಕ್ಷರದ ಪ್ರೀತಿಗೆ ಬಿದ್ದಿರೋದು ನಾನು ಕಂಡ ಹಾಗೆ ಇವತ್ತಿನ ಕಾಲದ ಬಹಳ ಒಂದು ಅಪರೂಪದ ವಿದ್ಯಮಾನ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನಂದರೆ, ತಂದೆ ಮಗ ಬರಹಗಾರರಾಗಿರೋರು, ತಂದೆ ಮಗಳು ಬರಹಗಾರರಾಗಿರೋರು, ತಾಯಿ ಮಗಳು ಬರಹಗಾರರಾಗಿರೋರು ಇದ್ದಾರೆ. ಆದರೆ ಮಗ ತಾಯಿ ಮಗ ಅಲ್ಲ, ಮಗ ತಾಯಿ. ಮಗ ಬರೆಯೋಕ್ಕೆ ಶುರು ಮಾಡಿದ ನಂತರ ಅವರ ತಾಯಿ ಶೋಭಾ ಗುನ್ನಾಪುರ ಅವರು ಬರೀಲಿಕ್ಕೆ ಆರಂಭಿಸಿದ್ದು. ಇದೊಂದು ಬಹಳ ಅಪರೂಪದ್ದು ಅಂತ ನನ್ನ ಅನಿಸಿಕೆ. ಅದರಲ್ಲೂ ಆ ಹಿನ್ನೆಲೆಯನ್ನು ನೋಡಿದರೆ ಆಕೆ ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿದಂಥವರಲ್ಲ, 8-9ನೇ ತರಗತಿ ತನಕ ಓದಿದಂಥವರು. ಹೀಗೆ ಲೋಕದ ಎಲ್ಲ ತಾಯಂದಿರ ಕೈನಲ್ಲಿ ಕತೆ, ಕವಿತೆ ಅಥವಾ ಸೃಜನಶೀಲತೆಯ ಶಕ್ತಿ ಬಂದರೆ ಅದು ಈ ಲೋಕದ ಅರ್ಧದಷ್ಟು ಕೇಡನ್ನು, ದುಷ್ಟತನವನ್ನು, ಕ್ರೌರ್ಯವನ್ನು ತಂತಾನಾಗೆ ಸರಿ ಮಾಡುತ್ತೆ ಅಂತ ನನ್ನ ಅತ್ಯಂತಿಕವಾದ ನಂಬಿಕೆ ಇದು. ನಾನೀಗ ಮೊದಲಕ್ಕೆ ಏನು ಪ್ರಸ್ತಾಪ ಮಾಡಿರೋ, ಮೂಡ್ನಾಲ್ಕು ಕೊಡ್ಸೋರು ಏನು ಪ್ರಸ್ತಾಪ ಮಾಡೋರು ಅದನ್ನೂ ಒಳಗೊಂಡ ಹಾಗೆ ಈ ಕೇಡುಗಳಿಗೆ ಇಲ್ಲೇ ಎಲ್ಲೋ ದಾರಿ ಇದೆ ಅಂತ ಅನಿಸುತ್ತೆ. ಹಾಗಾಗಿ ಈ ಪುಸ್ತಕ ಬಿಡುಗಡೆಯ ಸಂದರ್ಭದಲ್ಲಿ ಅನಿಲ್ ಅವರಿಗೆ ಒತ್ತಾಸೆ ಆಗಿರುವಂತಹ ಅವರ ತಾಯಿ ಮತ್ತು ಎಲ್ಲ ಕುಟುಂಬದವರಿಗೂ ಅಭಿನಂದನೆಗಳನ್ನು ಮೊದಲಿಗೆ ಸಲ್ಲಿಸ್ತೇನೆ. ಹೊಸ ವರ್ಷವನ್ನು ಹೀಗೆ ಒಂದು ಪುಸ್ತಕದ ಕುರಿತು ಮಾತನಾಡ್ತಾ ಅದರ ಬಗ್ಗೆ ಆಲೋಚನೆ ಮಾಡ್ತಾ ಕಳೆಯೋದು ಬಹಳ ಒಂದು ಸಮಾಧಾನಕರ ವಿಷಯ ನನಗೆ ವೈಯಕ್ತಿಕವಾಗಿ. ನಾನು ಇಲ್ಲಿ ತನಕ ಬೇರೆ ನನ್ನ ಬದುಕಿನಲ್ಲಿ ಹಲವಾರು ಬೇರೆ ರೀತಿಯ ಪಾತ್ರಗಳನ್ನು ನಾನು ನಿರ್ವಹಿಸ್ಕೊತ ಬಂದಿದ್ದೀನಿ. ನನಗೆ ಇಲ್ಲಿ ತನಕ ಅರ್ಥ ಆಗದೆ ಇರೋದು ಒಂದು ಅಂದರೆ ಏನು ಮಾಡಬೇಕು ಇದರಲ್ಲಿ ಪಾತ್ರ ಏನು ಅಂತ ಅನ್ನೋದು ಒಂದು ಮುಖ್ಯ ಅತಿಥಿಯ ಜವಾಬ್ದಾರಿ. ಏನು ಮಾಡಬೇಕಂತ ಕಾರ್ಯಕ್ರಮಕ್ಕೂ ಮುಖ್ಯ ಅತಿಥಿ ಆದವ್ರು ಏನು ಮಾಡ್ಬೇಕಂತ ನಂಗೆ ಇದ್ರ ತನಕ ಗೊತ್ತಾಗಿಲ್ಲ, ಇವತ್ತು ಕೂಡ ಗೊತ್ತಾಗಿಲ್ಲ. ನಾನು ಅವ್ರಿಗೆ ಆಹ್ವಾನ ಪತ್ರಿಕೆ ಡ್ರಾಫ್ಟ್ ಕಳಿಸ್ದಾಗ ಅನಿಲ್ ಕೇಳಿದೆ, ಎಲ್ಲ ದೊಡ್ಡವ್ರು ಇದ್ದಾರೆ, ಯಾಕೆ ಅದು ಮುಖ್ಯ ಅತಿಥಿ ಏನು ಮಾತಾಡೋಕ್ಕಾಗತ್ತೆ, ನಾನು ಏನು ಮಾತಾಡೋದು ಅಂತ. ಏನು ಬೇಕಾದ್ರೆ ಮಾತಾಡ್ರಿ ಮೇಡಮ್ ಅಂತಂದರು. ಅರೆ ಇವನು ಎಷ್ಟು ಸ್ವಾತಂತ್ರ್ಯ ಕೊಟ್ಟರೆ ಏನು ಬೇಕಾದ್ರೆ ಮಾತಾಡಿ ನೀವು ಅಂತ. ಸರಿ ಅಂತಂದು ಏನು ಹೇಳೋದು, ಏನು ಬೇಕಾದ್ರೆ ಮಾತಾಡಿ ಅಂತ ಹೇಳಾಗಿದೆ ಅಲ್ಲ, ಏನು ಮಾತಾಡೋದು ಅಂತ ಯೋಚನೆ ಮಾಡ್ತಾ ಹೋದೆ. ಒಂದು ಸ್ವಲ್ಪ ಹೊತ್ತಿಗೆ ಇದು ಹೇಳೋಣ ಅಂತ ಅನ್ಸೋದು, ಇನ್ನೊಂದು ಅರ್ಧ ದಿನ ಬಿಟ್ಟರೆ ಬೇಡ ಇದಕ್ಕಿಂತ ಇದು ಹೇಳಿದರೆ ಸರಿ ಹೋಗ್ಬೋದು ಅಂತ, ಇನ್ನೊಂದು ಗಂಟೆ ಬಿಟ್ಟು ಇಲ್ಲ ಇದು ಸರಿ ಹೋಗುತ್ತೆ ಇದು ಹೇಳೋಣ ಅಂತ. ಹಾಗೆ 2 ದಿನ ಕಳೀತು. ಆಮೇಲೆ ಥಟ್ಟನೆ ನನಗನ್ಸಿದ್ದು, ಇದು ಒಂದು ಸೃಜನಶೀಲತೆಯ ಬಿಕ್ಕಟ್ಟಿನ ಪ್ರಶ್ನೆ ಅಲ್ವಾ, ನಾನು ಏನು ಬೇಕಾದರೂ ಹೇಳ್ಬೋದು ಅಂತ ಅನ್ನೋದಕ್ಕೆ ಅರ್ಥ ಬರೋದು ಯಾವಾಗ ಅಂದರೆ, ನಾನು ಎಲ್ಲವನ್ನೂ ಹೇಳೋಕ್ಕಾಗಲ್ಲ ಅನ್ನುವ ಪ್ರಜ್ಞೆ ನನಗಿದ್ದಾಗ ಮಾತ್ರ. ಇದು ಕತೆ, ಕವಿತೆ,
ಇವುಗಳ ಅಭಿವ್ಯಕ್ತಿಗಿರುವಂತಹ ಸ್ವಾತಂತ್ರ್ಯನೂ ಹೌದು ಮತ್ತು ಸವಾಲು ಕೂಡ ಹೌದು ಅಂತ ನನಗನ್ಸುತ್ತೆ. ಯಾಕಂದರೆ ಪ್ರತಿ ಕ್ಷಣ ನಮ್ಮ ಒಳಗಡೆ ನಮ್ಮ ಅಂತರಂಗಕ್ಕೆ ನುಗ್ಗಿ ಬರ್ತಾ ಇರುವಂತಹ ಹೊರಜಗತ್ತಿನ ನೂರಾರು ಅನುಭವಗಳನ್ನು ಯಾವ ಭಾಷೆ ಮೂಲಕ ನಾನು ಹಿಡಿಯೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅನ್ನುವ ವಿವೇಚನೆ ಏನಿದೆ, ಪ್ರಶ್ನೆ ಏನಿದೆ, ಅದು ಒಂದು ಕಥೆಯ, ಕವಿತೆಯ, ಕಾದಂಬರಿಯ ಅಥವಾ ಎಲ್ಲ ಸೃಜನಶೀಲ ಪ್ರಕಾರಗಳ ಚೌಕಟ್ಟಿನ ಪ್ರಶ್ನೆ ಕೂಡ ಹೌದು ಅಂತ ನನಗನ್ಸುತ್ತೆ. ಅದರ ಆಕೃತಿ ಅಂತ ನಾವೇನು ಮಾತಾಡ್ತೀವಿ, ಚೌಕಟ್ಟು ಅಂತ ನಾವೇನು ಮಾತಾಡ್ತೀವಿ, ಅದರ ಪ್ರಶ್ನೆ ಹುಟ್ಟೋದು ಇಲ್ಲಿಂದನೇ ಅಂತ. ಹಾಗಾಗಿ ನಾನು ಏನನ್ನು ಹೇಳಲೇಬೇಕು ಅಂತ ನನಗೆ ಅನ್ನಿಸಿದೆಯೋ ಅದನ್ನು ಹೇಳಲಿಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಇದು ಅನಿಲ್ ಅವರ 2ನೇ ಕಥಾ ಸಂಕಲನ. ಮೊದಲನೇದು ಕಲ್ಲು ಹೂವಿನ ನೆರಳು. ನಾನಿನ್ನೂ ಅವರ ಮೊದಲನೇ ಕಥಾ ಸಂಕಲನದ ಪರಿಮಳ, ಅವನಿ, ಹುಚ್ಚಯ್ಯನ ಲೀಲೆ, ಗುಲ್ಮೊಹರ್ನ ಹುಡುಗ ಈ ಕಥೆಗಳ ಗುಂಗಿನ ಒಳಗಡೆನೇ ಇದ್ದೀನಿ. ಅಂದರೆ ಯಾವ ಈಗ ಮೊದಲನೇ ಸಂಕಲನ ಅಂತ ಆದಾಗ ಒಂದಷ್ಟು ರಿಯಾಯಿತಿಯನ್ನು ಕೊಟ್ಟು ಹೊಸದಾಗಿ ಬರಿತಾ ಇರೋರು ಅಂತ ಹೇಳಿ ಆ ಮಿತಿ ಒಳಗಡೆ ನಾವು ಅದನ್ನು ನೋಡ್ತೀವಿ. ಆದರೆ ಅದು ಯಾವ ರಿಯಾಯಿತಿಗಳನ್ನೂ ಕೇಳದೆ ತುಂಬ ಸಶಕ್ತವಾಗಿದ್ದ ಕಥೆಗಳನ್ನು ಅವರು ಮೊದಲನೇ ಸಂಕಲನದಲ್ಲೇ ಅನಿಲ್ ಕೊಟ್ಟಿದ್ದಾರೆ. ಹಾಗಾಗಿ 2ನೇ ಸಂಕಲನಕ್ಕೆ ಬರುವ ಹೊತ್ತಿಗೆ ನಾವು ಈ ರಿಯಾಯಿತಿಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ 3 ಬೇರೆ ಬೇರೆ ನೆಲೆಗಳಲ್ಲಿ ಇವರ ಕಥೆಗಳನ್ನು ನಾವು ನೋಡಬೇಕಾಗತ್ತೆ ಅಂತ ಅನಿಸುತ್ತೆ. ಮೊದಲನೇದು, ಒಟ್ಟು ಕನ್ನಡ ಕಥಾ ಪರಂಪರೆಯಲ್ಲಿ ಬಂದಿರುವಂತಹ ಕಥೆಗಳ ಹಿನ್ನೆಲೆಯಲ್ಲಿ ಅನಿಲ್ ಅವರ ಕಥೆಗಳು ಏನಾಗಿವೆ, ಏನಾಗ್ತಾ ಇದ್ದಾವೆ, ಏನು ಮಾಡ್ತಾ ಇದ್ದಾವೆ ಅಂತ ಅನ್ನೋದು ಒಂದು. 2ನೇದು, ಈ ಪೀಳಿಗೆಯಲ್ಲಿ ಬರಿತಾ ಇರುವಂತಹ ಇತರೆ ಕಥೆಗಾರರ ಜೊತೆ ಮಂಜು ಚಳ್ಳೂರು ಇರ್ಬೋದು, ಸಂಪತ್ ಸಿರಿಮನೆ ಇರ್ಬೋದು, ದಾದಾಪೀರು, ಪದ್ಮನಾಭ ಗುರುಪ್ರಸಾದ್ ಕಂಟ್ಲಗೆರೆ, ಮುದಿರಾಜು ಇತ್ಯಾದಿ ಇತ್ಯಾದಿ, ಯಶಸ್ವಿನಿ ಕದ್ರಿ ಇತ್ಯಾದಿ ಈ ಕಥೆಗಾರರ ಜೊತೆಯಲ್ಲಿ ಇಟ್ಟು ಇವರ ಕಥೆಗಳನ್ನು ನೋಡಿದಾಗ ಇವರ ಕಥೆಗಳು ಏನನ್ನು ಹುಡುಕಕ್ಕೆ ಪ್ರಯತ್ನ ಪಡ್ತಾ ಇದ್ದಾವೆ ಅಂತ ಅನ್ನೋದು ಇನ್ನೊಂದು. 3ನೇದು, ಇವರದೇ ಹಿಂದಿನ ಕಥಾ ಸಂಕಲನದ ಹಿನ್ನೆಲೆ ಒಳಗಡೆ ಇಟ್ಟು ನೋಡಿದಾಗ ಅನಿಲ್ಲು ಎತ್ತ ಕಡೆಗೆ ನಡೆದಿದ್ದಾರೆ ಅಥವಾ ನಡೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಅನ್ನೋದು ಒಂದು. ಯಾತಕ್ಕೆ ಅಂತಂದರೆ ಇವನ್ನು ಓದುವಂಥವರು, ವಿಶೇಷವಾಗಿ 1ನೇ ಸಂಕಲನದ ನಂತರ ಬರುವ ಈ ಕಥೆಗಳನ್ನು ಯಾರದೇ ಆಗಲಿ ಸಂಕಲನವನ್ನು ಓದೋಕ್ಕೆ ನಾವು ತೊಡಗಿದಾಗ ನಾವು ಓದುವಂಥವರ ನಿರೀಕ್ಷೆಗಳು, ನಮ್ಮ ಅನುಭವಗಳು ಮತ್ತು ನಮ್ಮ ತೀರ್ಮಾನಗಳೇನಿರ್ತವೆ ಆ ಕಥೆಗಳ ಕುರಿತಾಗಿ ಅವು ಈಗಾಗಲೇ ಬಂದಿರುವಂತಹ ಬರವಣಿಗೆಯನ್ನು ಅವಲಂಬಿಸಿರ್ತವೆ ಅಂತ ಅನ್ನೋದು. ಮತ್ತು ಸುಮ್ಮನೆ ಇವತ್ತಿನ ದಿನಕ್ಕೋಸ್ಕರವಾಗಿ ಈ ಕೃತಿನ ಮಾತ್ರ ಇಟ್ಕೊಂಡು ನಾನು ಬಹಳ ಸ್ವೀಟಾಗಿ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತಷ್ಟೇ ನಾನು ಹೇಳ್ತಾ ಹೋಗ್ಬಿಟ್ರೆ ಅದನ್ನು ಬಹಳ ನಿರ್ವಾತದಲ್ಲಿ ನಾವು ನೋಡಿದ ಹಂಗಾಗುತ್ತೆ. ಮತ್ತು ಅದು ಬರೆಯೋವ್ರಿಗೂ ಅದರಿಂದ ಪ್ರಯೋಜನ ಇಲ್ಲ ಮತ್ತು ಅದನ್ನ ಓದೋವ್ರಿಗೂ ಅದರಿಂದ ಪ್ರಯೋಜನ ಇಲ್ಲ ಅಂತ ನನಗನ್ಸುತ್ತೆ. ಹಾಗಾಗಿ ನಾನು ಮುಂದೆ ಆಡುವಂತಹ 1-2 ಮಾತುಗಳು ಏನಿದ್ದಾವೆ ಅದನ್ನು ಈ ಹಿನ್ನೆಲೆ ಒಳಗಡೆ ನಾನು ಇಟ್ಟು ನಾನು ನೋಡೋಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಓದುವಂಥವರಿಗೆ ನಾವು ಓದ್ತಾ ಇರುವಂತಹ ವಿಷಯ ಏನಿದೆ ಅದು ಕಥೆ ಇರ್ಬೋದು, ಕವಿತೆ ಯಾವುದೇ ಇರ್ಬೋದು, ಅದು ತನಗೂ ಸಂಬಂಧಿಸಿದ್ದು ಮತ್ತು ಅದು ನನಗೂ ಆದಂಥ ಅನುಭವ ಅಥವಾ ನಾನು ಇದನ್ನು ಮಾಡಬಲ್ಲೆ ಅಂತ ಅನ್ನೋದು ನಮಗೆ ಅರಿವಾಗ್ತಾ ಹೋದ ಹಾಗೆ ನಮ್ಮ ಅಂತರಂಗ ಏನಾಗುತ್ತೆ, ನಾವು ಓದಿದ್ರಿಂದ ಮಾಗಕ್ಕೆ ಶುರುವಾಗುತ್ತೆ. ಒಂದು ನಮ್ಮನ್ನೇ ನಾವು ಪ್ರಶ್ನಿಸ್ಕೊಳ್ಳುವಂತಹ ಒಂದು ಪ್ರವೃತ್ತಿ ಅದರೊಳಗಡೆ ಶುರುವಾಗುತ್ತೆ. ನಮ್ಮ ಮನೋವೃತ್ತಿ ಇದರಿಂದ ಬದಲಾಗಕ್ಕೆ ಶುರುವಾಗತ್ತೆ. ಒಂದು ಕಥೆಯ ಅಥವಾ ಒಂದು ಸೃಜನಶೀಲತೆಯ ತಾತ್ವಿಕವಾದ ಭಿತ್ತಿ ನನ್ನ ಪ್ರಕಾರ ಇದೆ. ನಾವು ಏನಾರ ಓದಿದಾಗ ನಮಗದರಿಂದ ಏನೋ ಒಂದು ಅನುಭವ ಆಯಿತು, ಏನೋ ಒಂದು ನನ್ನ ಒಳಗೆ ಬದಲಾವಣೆ ಆಯಿತು ಅಂತ ನನಗನ್ನಿಸಿದರೆ ಅದರಲ್ಲಿ ಒಂದು ತಾತ್ವಿಕತೆಯ ಭಿತ್ತಿ ಇದೆ ಅಂತ ನನ್ನ ಅನಿಸಿಕೆ. ಅನಿಲ್ ಅವರ ಕಥೆಗಳು ಇಂತಹ ವಾತಾವರಣವನ್ನು ಅವು ನಿರ್ಮಾಣ ಮಾಡ್ತವೆ. ನಾವು ಇವರು ಯಾವುದೇ ಕಥೆಗಳನ್ನು ತೊಗೊಂಡ್ರು ಇಲ್ಲಿ
ದಿನ ದಿನಕ್ಕೆ ಬದಲಾಗ್ತಾ ಇರುವಂತಹ ಒಂದು ಗ್ರಾಮ ಜೀವನದ ಮಿಡಿತಗಳನ್ನು ಅನಿಲ್ ಸಶಕ್ತವಾಗಿ ಅದನ್ನು ಹಿಡಿಯುವಂತಹ ಒಂದು ಪ್ರಯತ್ನದಲ್ಲಿ ತುಂಬ ಚೆನ್ನಾಗಿ, ಅಥವಾ ಒಂದು ಸಂಯಮತೆ ಇದೆ ಅವರಲ್ಲಿ. ಮತ್ತೊಂದು ಇವತ್ತು ನಮಗೆ ಆಧುನಿಕ ಪ್ರಗತಿ ನಮಗೆ ಮೂಡಿಸ್ತಾ ಇರುವಂತಹ ತಲ್ಲಣಗಳನ್ನು ಚೆನ್ನಾಗಿ ದಾಖಲೆ ಮಾಡ್ತಾರೆ. ಅನಿಲ್ ಅವರ ಯಾವುದೇ ಕಥೆಗಳನ್ನು, ಈ ಸಂಕಲನದ ಯಾವುದೇ ಕಥೆಗಳನ್ನು ನಾವು ತಗೊಂಡ್ರೂ ಕೂಡ ನನಗೆ ಮುಖ್ಯ ಅನಿಸಿದ್ದು ದುಷ್ಟತನವನ್ನು ಪ್ರಜ್ಞಾಪೂರ್ವಕವಾಗಿ ಮೀರಿದಂತಹ ಒಂದು ಒಳ್ಳೆಯತನದ ಹುಡುಕಾಟ ನಮಗಿಲ್ಲಿ ಕಾಣಕ್ಕೆ ಸಿಕ್ಕತ್ತೆ. ಇದು ಆತ್ಮಸಾಕ್ಷಿಯ ಪರಿಣಾಮದಿಂದ ಉಂಟಾದಂತಹ ಒಂದು ಬಿಡುಗಡೆಯ ಹಾದಿ ಅಂತ. ಮತ್ತಿದು ಬಹಳ ಮುಖ್ಯ ಇವತ್ತಿನ ಕಾಲಕ್ಕೆ. ಈ ಲಿಂಗಾಯತ ಖಾನಾವಳಿಯ ಧರೆಪ್ಪ ಆತ್ಮಸಾಕ್ಷಿ ಅಂತಲೇ ಒಂದು ಕಥೆ ಇದೆ. ಅದರಲ್ಲಿ ಬರುವಂಥವನು ಪೀರಪ್ಪ ಅಂತಿರ್ಬೋದು, ಸರ್ವೆ ನಂಬರಲ್ಲಿ ಬರುವಂತಹ ಪ್ರಭಾ ಇರ್ಬೋದು. ಇವರೆಲ್ಲರೂ ಕೂಡ ಪ್ರಜ್ಞಾಪೂರ್ವಕವಾಗಿ ತನ್ನೊಳಗಡೆ ಇರುವಂತಹ ದುಷ್ಟತನವನ್ನು ಮೀರುವಂತಹ ಪ್ರಯತ್ನದಲ್ಲಿ ಇರುವಂಥವರು. ಆದರೆ ಇವತ್ತಿನ ಕಾಲದಲ್ಲಿ ಹೆಚ್ಚು ಕಡಿಮೆ ಸತ್ತೇ ಹೋಗಿದೆ ಅಂತ ಇರುವ, ಅಥವಾ ಬಹಳ ಅಪರೂಪವಾಗಿ ಕಾಣಕ್ಕೆ ಸಿಕ್ಕುತ್ತೆ ಅಂತ ನಮಗನ್ನಿಸುವ ಈ ಆತ್ಮಸಾಕ್ಷಿಯನ್ನು ಇಟ್ಕೊಂಡು ಅನಿಲಿಗೆ ಏನಾಗಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಆತ್ಮಸಾಕ್ಷಿ ಇಟ್ಕೊಂಡು ಯಾರಿಗೇನಾಗಬೇಕಾಗಿದೆ ಇವತ್ತಿನ ಕಾಲದಲ್ಲಿ? ಹಂಗಿದ್ದಿದ್ರೆ ಇವತ್ತು ನಮ್ಮ ಜನಸಂಖ್ಯಾ ಇದರಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಯಾಕಿರ್ತಿದ್ವಿ? ತಲಾದಾಯದಲ್ಲಿ ನಾವು ಯಾಕಲ್ಲಿ ಕೊನೆಯಲ್ಲೆಲ್ಲೋ ಹಿಂದೆ ಎಲ್ಲೋ ಇರ್ತಾ ಇದ್ವಿ? ಕೋಮುವಾದವನ್ನು ಬಿತ್ತುವ ಇದರಲ್ಲಿ ನಾವು ಯಾಕೆ ಪಟ್ಟಿಯಲ್ಲಿ ಮೊದಲ ಸ್ಥಾನಗಳಲ್ಲಿ ಯಾಕೆ ನಾವು ರಾರಾಜಿಸ್ತಾ ಇದ್ವಿ? ಈ ಆತ್ಮಸಾಕ್ಷಿ ಇಟ್ಕೊಂಡು ಅನಿಲಿಗೆ ಏನು ಉಪಯೋಗ ಅಂತ ಯೋಚನೆ. ಈ ಕತೆ ಬರೀಬೇಕು ಅನ್ನೋ ಕಾರಣಕ್ಕೆ ಏನಾದ್ರೂ ಅದರಿಂದ ಚೆನ್ನಾಗಾಗುತ್ತೆ, ಇದು ಕತೆ ಬರೋದು ಚೆನ್ನಾಗಿರುತ್ತೆ ಇದನ್ನ ಇಟ್ಕೊಂಡು ಅಂತ ಏನಾದರೂ ಅವರು ಬಳಸ್ತಾರ ಅಂತಲೂ ನಾನು ನೋಡ್ತಾ ಇದ್ದೆ. ಇಲ್ಲಿನ ಎಲ್ಲ ಕಥೆಗಳಲ್ಲಿ, ಈ ಒಟ್ಟು ಐದು ಕಥೆಗಳು, ಅವೆಲ್ಲ ಕಥೆಗಳಲ್ಲೂ ಈ ಆತ್ಮಸಾಕ್ಷಿಯನ್ನು ಕಳ್ಕೊಳ್ಳುವಂಥ ಜನರು ಇದ್ದಾರೆ. ಕಳ್ಕೊಳ್ತಾ ಮತ್ತೆ ಅದನ್ನು ವಾಪಸ್ ಪಡೆಯುವಂಥ ಜನರು ಇದ್ದಾರೆ. ಮತ್ತು ಇವೆರಡೂ ಗುಂಪಿಗೂ ಸೇರದೇ ಇರುವ, ಆತ್ಮಸಾಕ್ಷಿ ಅನ್ನೋದು ಇದೆ ಅನ್ನೋದು ಏನೂ ಗೊತ್ತಿಲ್ಲದೆ ಇರುವಂತಹ ಒಂದು ಮೆಜಾರಿಟಿಯ ಇನ್ನೊಂದು ಗುಂಪಿನ ಜನರು ಕೂಡ ಇದರಲ್ಲಿ ನಮಗೆ ಕಾಣಿಸ್ತಾರೆ. ಮತ್ತು ಯಾವ ಗುಂಪಿಗೂ ಸೇರದೇ ಇರುವಂಥವರಿಂದ ನಮಗದು ಏನು ಅದರಿಂದ ಏನು ಹೆಚ್ಚು ಪ್ರಯೋಜನ ಇಲ್ಲ. ಆದರೆ ಕಳ್ಕೊಳ್ಳೋರು ಮತ್ತು ಕಳ್ಕೊಳ್ತಾ ಪಡ್ಕೊಳ್ಳುವಂಥವ್ರು ಇದ್ದಾರಲ್ಲ, ಅವರು ಈ ಹಾದಿ ಎಷ್ಟು ಕಠಿಣವಾದದ್ದು ಅಂತ ಅನ್ನೋದನ್ನು ನಮಗೆ ತೋರಿಸ್ತಾ ಹೋಗ್ತಾರೆ. ಈ ಕಥೆಗಳನ್ನು, ಅಂದರೆ ಇದೇ ಹಿನ್ನೆಲೆ ಒಳಗೆ ಈ ಕಥೆಗಳನ್ನು ನನಗೆ ಓದ್ತಾ ನನಗೆ ಬಂದ ಕೆಲವು ಪ್ರಶ್ನೆಗಳು, ಈ ಆತ್ಮಸಾಕ್ಷಿ ಅಂತನ್ನೋದು ಈ ಹೊರಗಿನ ಸುತ್ತಲಿನ ಸಮಾಜ ನಮಗೆ ನೀಡಿದಂತಹ ಮೌಲ್ಯಗಳಿಂದ ಪ್ರೇರಿತವಾಗಿದ್ದ? ಎಲ್ಲಿಂದ ಬರುತ್ತೆ ಆತ್ಮಸಾಕ್ಷಿ ಅನ್ನೋದು? ಇದು ವೈಯಕ್ತಿಕನ, ನನ್ನೊಳಗಡೆನೇ ಹುಟ್ಟೋ ಅಂಥದ್ದ, ಅಥವಾ ಇದು ಸಾರ್ವತ್ರಿಕನ? ನಾವು ಸುಮ್ಮನೆ ಗಮನ ಮಾಡಿದ್ರೂ ಈ ಕಳೆದ ಒಂದು 15-20 ವರ್ಷದಿಂದ ಈಚೆಗೆ ನಮ್ಮ ಮೌಲ್ಯ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡದಾದ ಒಂದು ಪಲ್ಲಟ ಆಗಿರೋದು ನಮಗೆ ಸೂಕ್ಷ್ಮವಾಗಿರೋ ನಮ್ಗೆ ಯಾರಿಗಾದ್ರೂ ಗೊತ್ತಾಗತ್ತದು. ಅದಕ್ಕೆ ಕಾರಣ ಏನು? ನಮ್ಮ ತಂದೆ ಇದ್ದಾಗ, ಅಂದರೆ ನಾನು ಇನ್ನು ಓಟ್ ಹಾಕೋಕ್ಕೆ ಎಲಿಜಿಬಿಲಿಟಿ ಇಲ್ಲ ಅನ್ನುವ ಹೊತ್ತಿನಲ್ಲಿ ಅವರು ಓಟ್ ಹಾಕಿ ಬಂದಾಗ ನಾನು ಯಾವಾಗಲೂ ಕೇಳ್ತಿದ್ದ ಪ್ರಶ್ನೆ, ಯಾರಿಗೆ ಓಟ್ ಹಾಕ್ತೀನಿ ಅದು ಯಾರು ಏನೂ ಗೊತ್ತಿಲ್ಲ ನನಗೆ ಆ ಕಾಲದಲ್ಲಿ. ಅದಕ್ಕೆ ಅವರು ಪ್ರತಿ ಸರ್ತಿ ಹೇಳ್ತಾ ಇದ್ದಿದ್ದು, ಹಾಗೆ ಕೇಳಬಾರ್ದು, ಅದು ತುಂಬ ಪವಿತ್ರವಾದದ್ದು, ಹಂಗೆ ಕೇಳಬಾರ್ದು ಅಂತ ಅನ್ನೋರು. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ? ಇವತ್ತು ಒಬ್ಬ ಶುದ್ಧವಾಗಿರೋ ಮನುಷ್ಯ, ಶುದ್ಧ ಇನ್ ಕೋಟ್ಸ್ ಶುದ್ಧವಾಗಿರೋ ಮನುಷ್ಯ ಅಂತ ಅನ್ನೋದು ಒಂದು ನಗೆಪಾಟ್ಲಿನ ವಿಷಯ ಅನ್ನೋ ಥರ ಆಗೋಗಿದೆ ನಮಗೆ. ಪ್ರಾಮಾಣಿಕ ಮನುಷ್ಯ ಅಂತಂದರೆ ನಗೆಪಾಟ್ಲಿಗೆ ಈಡಾಗ್ತಾನೆ ಅನ್ನೋ ಥರ ಪರಿಸ್ಥಿತಿ ಇದೆ. ಅಥವಾ ಶುದ್ಧವಾಗಿರೋ ಮನುಷ್ಯ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಮಗೆ ಯಾಕೆ ಅನಿಸುತ್ತೆ? ಮನುಷ್ಯನ ಮನಸ್ಸು ಭ್ರಷ್ಟ ಆಗೋದು ಯಾವ ಪಾಯಿಂಟಿಂದ ಭ್ರಷ್ಟ ಆಗುತ್ತೆ?
ಇವತ್ತು ನಾವು ಯಾವ ಸರ್ಕಾರಿ ಕಚೇರಿಗೆ ಹೋದರೂ ಹಣ ಕೊಡದೆ ಕೆಲಸ ಆಗಲ್ಲ ಅಂತ ಅನ್ನೋದನ್ನು ಭಾಳ ಸುಲಭವಾಗಿ ನಾವು ಒಪ್ಕೊಂಡಿದ್ದೀವಿ. ಕೆಲಸ ಮಾಡೋರು ಕೂಡ ಅದನ್ನು ಭಾಳ ಸುಲಭವಾಗಿ ಅದನ್ನು ನಿವಾರಿಸ್ಕೊಂಡಿದ್ದಾರಲ್ಲ. ಯಾಕೆ ಇದು ಹೇಗೆ? ಇವತ್ತು ಗಾಂಧಿ ಅಂದರೆ ಗಾಂಧಿ ಪೀಸ್ ಅಂದರೆ ಅದು ತುಂಬ ಹಾಸ್ಯಾಸ್ಪದ ಅಂತ ಅನ್ನುವ ಮಟ್ಟಕ್ಕೆ ಇವತ್ತು ಬಂದಿದ್ದೀವಿ. ಇವತ್ತು ಒಬ್ಬ ರಾಜಕಾರಣಿಗೆ ನಮ್ಮನ್ನು ಏನಾರು ಕೊಟ್ಟು ನಮ್ಮನ್ನು ಕೊಂಡ್ಕೊಳ್ಳೋದು ಬಹಳ ಸುಲಭ. ಹಾಗಾಗಿ ಅವನಿಗೆ ನಾನು ನಿನಗೆ ಯಾವುದಕ್ಕೂ ಬಾಧ್ಯ ಆಗಿಲ್ಲ, ನಾನು ಕೊಟ್ಟಿದ್ದನ್ನು ನೀನು ತೊಗೊಂಡ್ಮೇಲೆ ನಾನು ಯಾಕೆ ನಿನಗೆ ಬಾಧ್ಯ ಆಗಿರಬೇಕು ಅನ್ನುವ ಪರಿಸ್ಥಿತಿ ನಮ್ಮ ಕಣ್ಣಿಗೆ ಕಾಣುವ ಹಾಗೆ ನಡೀತಾ ಇದೆಯಲ್ಲ ಇದು. ಇವತ್ತು ಅವ್ರು ಕೊಡೋ ಸೀರೆನ ನಮಗೆ ಕೊಟ್ಟಿಲ್ಲ ಸೀರೆನ ಅಂತ ಜಗಳ ಮಾಡಿಕೊಂಡು ನಾವು ತೊಗೊಳೋವಂಥದ್ದು ಇದೆ. ಎದುರಿಗೆ ಹಿಂಗೆ ತೊಗೊಂಡ್ರೆ ನಾಚಿಕೆ ಆಗತ್ತೆ ಅಂತೇಳಿ ಇನ್ನೆಲ್ಲೋ ಹೋಗಿ ತೊಗೊಂಡು ನಾವು ಅದನ್ನು ಬಳಸೋವಂಥ ಜನಗಳನ್ನೂ ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ಎಲ್ಲಿಂದ ಆಗ್ತಾಯಿದೆ? ಇದೆಲ್ಲ ಯಾಕಾಯಿತು? ಇವೆಲ್ಲ ಪ್ರಶ್ನೆಗಳು ಕಥೆಯಲ್ಲಿ ಇದ್ದಾವೆ ಅಂತಲ್ಲ ನಾನು ಹೇಳ್ತಾ ಇರೋದು. ಆದರೆ ಈ ಕಥೆಗಳನ್ನು ಓದ್ತಾ ನನಗೆ ಈ ಪ್ರಶ್ನೆಗಳೆಲ್ಲ ಹುಟ್ಟಕ್ಕೆ ಶುರುವಾದವು ಮತ್ತು ಒಂದು ಒಂದು ರುಜುತ್ವದಲ್ಲಿ ಇರುವಂತಹ ಒಂದು ಬರಹ ಮಾಡಬಹುದಾದ ಕೆಲಸ ಬಹುಶಃ ಇದೆ ಅಂತ ನಾನು ಅಂದ್ಕೋತೀನಿ. ನಮ್ಮೊಳಗಡೆ ಪ್ರಶ್ನೆಯನ್ನು ಹುಟ್ಟಿಸುವಂಥದ್ದು. ಈ ಆತ್ಮಸಾಕ್ಷಿಗೆ ಬರುವಂತಹ ಸವಾಲುಗಳಿದಾವಲ್ಲ, ಇದನ್ನು ಇಲ್ಲ ನಾನು ಇದನ್ನು ತೊಗೊಳಲ್ಲ. ಇವತ್ತು ಅವ್ರು ಯಾರೋ ಎಲೆಕ್ಷನ್ಗೆ ಬಂದವ್ರು ನಮ್ಗೆ ಮನೆಗೆ ಬಂದು ಇದು ತೊಗೊಳ್ಳಿ ಅಂತ, ಇಲ್ಲಪ್ಪ ತೊಗೊಳ್ಳಲ್ಲ ಅಂತಂದರೆ ಅವ್ನು ಹೆಂಗೆ ನೋಡಿಕೊಂಡು ನಿಜವಾಗ ಒಂಥರ ಗಾಬರಿ ಹುಟ್ಬಿಡ್ದು ನಂಗೆ. ಅಂದರೆ ಯಾವಿವು ಅನ್ನೋ ಥರದ್ದು ಒಂದಿರುತ್ತಲ್ಲ, ಅದು ಥೂತ್ ಅನ್ನೋ ಥರ ಭಾರಿ ಗಾಬರಿ ಆಗ್ಬಿಡ್ತು ನನಗಿದು. ಸೀರೆ ತಗೊಳ್ಳಿಲ್ಲ ಅಂತ ಅವನು ಹಂಗೆ ನೋಡ್ತಾ ಇರೋದು ನಮ್ಮನ್ನ. ಅರೆ ಈ ಸವಾಲುಗಳಿದಾವಲ್ಲ, ಯಾರೋ ಒಂದು ಗಾಸಿಪ್ ಏನೋ ಮಾಡ್ತಾರೆ, ಅದರಲ್ಲಿ ನಮ್ಮ ಭಾಗ ಏನಿರಲ್ಲ, ಆದರೆ ಅದನ್ನು ಕೇಳಿಸ್ಕೊಂಡು ನಂತರನೂ ಇದು ನಾನು ತಪ್ಪಲ್ವಾ ಅನ್ನೋದು ಆತ್ಮಸಾಕ್ಷಿ ಪ್ರಶ್ನೆ ಅಲ್ಲ, ಅದು ನನ್ನನ್ನು ಕಾಡುತ್ತಲ್ಲ. ಕಾಡೋದು ಯಾವ ಕಾಲದಲ್ಲಿ ಬದುಕ್ತಾ ಇದೆಯಾ ಅಂತ ನನ್ನ ಮನಸ್ಸೇ ನನಗೆ ಹೇಳುತ್ತಲ್ಲ ಅದು. ಇವೆಲ್ಲ ಸವಾಲುಗಳು ಮನುಷ್ಯನನ್ನು ಏನು ಮಾಡ್ತವೆ, ಅದರ ಸಂಕೀರ್ಣತೆಗಳು ಏನು, ನಮ್ಮೆಲ್ಲರಿಗೂ ಪ್ರತಿನಿತ್ಯದ ಬದುಕಿನಲ್ಲಿ ಇವು ಎದುರಾಗುವಂಥ ಬೇರೆ ಬೇರೆ ಸ್ವರೂಪಗಳಲ್ಲಿ ನಾವುಗಳೇನು ಮಾಡ್ತೀವಿ, ಅದನ್ನು ಸದೆ ಬಡಿದು ಅದಕ್ಕೊಂದು ಸಮರ್ಥನೆ ಮಾಡಿಕೊಂಡು ನಮಗೆ ನಾವು ಒಂದು ತರ್ಕ ಕೊಟ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರ್ತೀವ. ಇದನ್ನು ಎದುರಿಸಿದಾಗ ಏನಾಗುತ್ತೆ ಅನ್ನುವ ಜಿಜ್ಞಾಸೆ ಬಂದರೆ ಬಹುಶಃ ಅನಿಲ್ ಅವರ ಕಥನದ ಕ್ರಮ ಇನ್ನೂ ಒಂದು ಪಟ್ಟಲ್ಲ, ಇನ್ನು ಎಷ್ಟೋ ಪಟ್ಟು ಅದು ಮುಂದಕ್ಕೆ ಜಿಗಿಯತ್ತೆ ಅಂತ ನನಗನ್ಸುತ್ತೆ. ಬಹುಶಃ ಇದು ಕಥನದ ಈ ಪ್ರಶ್ನೆಗಳು ಅವರ ಕಥನದ ಹಾದಿಯನ್ನು ಆಳಗೊಳಿಸ್ತವೇನೋ ಅಂತ ಅನ್ನೋದು ನನ್ನ ಆಸೆ. ಇದೆಲ್ಲಿಂದ ಬರುತ್ತೆ? ಈ ಪ್ರಶ್ನೆಗಳೆಲ್ಲಿಂದ ಬರುತ್ತೆ? ನನ್ನ ಬೌದ್ಧಿಕತೆಯಿಂದ ಬರುತ್ತೆ. ಆ ಬೌದ್ಧಿಕತೆ ಎಲ್ಲಿಂದ ಬರುತ್ತೆ? ನಿರಂತರವಾದ ಓದಿನಿಂದ ಬರುತ್ತೆ, ನಿರಂತರವಾದ ಲೋಕದ ಗ್ರಹಿಕೆಯಿಂದ ಬರುತ್ತೆ. ನನಗೆ ನನ್ನ ಬೌದ್ಧಿಕತೆ, ನನ್ನ ಅನುಭವ ಒಟ್ಟಂದದಲ್ಲಿ ಉಂಟು ಮಾಡುವಂತಹ ಲೋಕದೃಷ್ಟಿ, ಅದರಿಂದ ಮತ್ತೆ ಸೃಷ್ಟಿಯಾಗುವಂಥ ಭಾಷೆ ಏನಿದೆ ಅದು ಕಥೆ. ಕಥೆ ಅನ್ನೋದು ನೀನು ಕೊಡೋ ವಿವರಗಳಲ್ಲ, ನೀನು ಹೇಳ್ತಾ ಇರುವಂತಹ ಘಟನೆನೂ ಅಲ್ಲ ಕಥೆ. ಕಥೆ ಅನ್ನೋದು, ಕಥೆಯ ವಸ್ತು ಅನ್ನೋದು, ಕಥೆಯ ವಿಷಯ ಅನ್ನೋದು ಅದು ಕಟ್ಟುತ್ತಾ ಇರುವಂತಹ ಭಾಷೆ. ನೀನು ಏನು ಘಟನೆಯನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದೆಯಲ್ಲ, ಆ ಘಟನೆಯನ್ನು ಹೇಳೋದಕ್ಕೆ ನೀನು ಯಾವ ಭಾಷೆಯನ್ನು ಸಿದ್ಧ ಮಾಡ್ಕೋತಾ ಇದೆಯಲ್ಲ ಅದು ಕಥೆ. ಅನುಭವ ಯಾರಿಗೆ ಬೇಕು? ನಮಗಿಂತ ಅದ್ಭುತವಾದ ಅನುಭವಗಳನ್ನಲ್ಲಿ ಯಾರೋ ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ ಕರ್ಕೊಂಬಂದು ಕೂರಿಸ್ಕೊಂಡು ಅದಕ್ಕಿಂತ ಅದ್ಭುತವಾದ ಅನುಭವಗಳನ್ನು ಹೇಳ್ತಾರೆ ಇವುಗಳಿಗಿಂತ. ಅನುಭವ ಅಲ್ಲ. ಆ ಅನುಭವನ ಹೇಳೋಕ್ಕೆ ನೀನು ಯಾವ ಭಾಷೆನ ಸಿದ್ಧ ಮಾಡ್ಕೋತಾ ಇದೆಯಾ ನಿನ್ನ ಓದಿನಿಂದ, ಅದು ಕತೆ. ಈಗ ಲಂಕೇಶರ ಕುರುಡು ಕಂಚಾಣದಲ್ಲಿ ಬರುವ ಮನಸ್ಸಾಕ್ಷಿಯ ಪ್ರಶ್ನೆ, ಕ್ಷೌರ ಮಾಡಿಸ್ಕೊಳಕ್ಕೆ ಅವನಿಗೆ ಬೇರೆ ಅಂಗಡಿಗಳಿಗೆ ಹೋಗೋಕ್ಕೆಲ್ಲ ಆಗಲ್ಲ. ಓದಿರ್ತೀರ ನೀವೆಲ್ಲ, ಅದು ಭಾಳ ಹಿಂದೆ ಲಂಕೇಶರ ಆರಂಭ ಕಾಲದ ಕಥೆ ಅದು.
ಬೇರೆಯವ್ರ ಹತ್ರ ಹೋಗಕ್ಕಾಗಲ್ಲ, ಯಾಕಂದ್ರೆ ಅವ್ರು ತುಂಬ ಮಾತಾಡ್ತಾರೆ, ಕ್ಷೌರ ಒಂಥರ ಸಮಾಧಾನ ಆಗಲ್ಲ ನನಗೆ, ಏನೇನೋ ಕಾರಣಗಳು. ಯಾರೋ ಒಬ್ಬನ್ನ ಫಿಕ್ಸ್ ಮಾಡಿಕೊಂಡು ಅವನ ಹತ್ರ ತುಂಬ ಜನ ಹೋಗೋರೇ ಕಡಿಮೆ. ಇವನು ಅಲ್ಲೇ ಹೋಗಿ ಮಾಡಿಸ್ಕೋತಾ ಇರ್ತಾನೆ. ಅವನೇನು ಮಾತಾಡಲ್ಲ. ಮನುಷ್ಯ ಇರೋದು ಮಾತನಾಡೋದಿಕ್ಕಲ್ಲ ಅಂತ ಅನ್ನೋದನ್ನು ಹೇಳುವ ಹಂಗೆ ಇದ್ದ ಕ್ಷೌರಿಕ ಅಂತ ಬರುತ್ತೆ ಮಾತೇ ಆಡಲ್ಲ ಅವನು. ಅವ್ರು ಹಾಗೆ ಎಷ್ಟೊಂದು ದಿನ ಯಾವತ್ತೂ ಒಂದಿನ ಹೋದಾಗ ಅವ್ನು ಕೇಳ್ತಾನೆ, ಸರ್ ನಿಮಗೆ ತಾಯಿ ಇದ್ದಾರಾ? ಅದೇ ಫಸ್ಟ್ ಮಾತು ಅವ್ನು ಕೇಳೋದು ಅವ್ರಿಗೆ. ಮಾಡಿಸ್ಕೊಳಕ್ಕೆ ಹೋಗ್ತಾನಲ್ಲ ಅವನು. ಹಾನಪ್ಪ ಇದ್ದಾರೆ, ಅಲ್ಲೆಲ್ಲ ಊರಲ್ಲಿದೆ, ಏನೋ ಹೇಳ್ತಾರೆ ಅವರು. ಮಾರನೇ ದಿನ ಅವನು ಕ್ಷೌರಿಕ ಅವ್ರ ಮನೆ ಹೋಗಿದ್ದಾನೆ. ಸರ್ ನಮ್ಮ ತಾಯಿ ತೀರೋಗ್ಬಿಟ್ರು, ಒಂದು 25 ರೂಪಾಯಿ ದುಡ್ಡು ಬೇಕು ಅಂತ. ಇವ್ರಿಗೆ ತಟ್ಟನೆ ಕೊಡ್ಬೇಕಂತ ಆಗುತ್ತೆ. ಆಮೇಲೆ ಹೆಂಡ್ತಿದ್ದೇನೇನೇನೋ ಈ ತಿಂಗಳು ಇದು ತೊಗೋಬೇಕು, ಇನ್ನೂ ಸಂಬಳ ಬಂದಿಲ್ಲ ಕಣಪ್ಪ, ಸಂಜೆ ಬರೋಗು ಅಂತ ಕಳಿಸ್ತಾರೆ. ಸುಮ್ಮನೆ ಹೋಗ್ಬಿಡು, ಅವನೇನು ಮಾತಾಡೋದು, ಸುಮ್ಮನೆ ಹೋಗ್ತಾನೆ. ಶವ ಸಂಸ್ಕಾರಕ್ಕೆ 20 ರೂಪಾಯಿನ ಎಷ್ಟೋ ಬೇಕಂತ ಅವನು. ಆಮೇಲೆ ಹೆಂಡ್ತಿ ಅವನ ಹೆಸರೇನೋ ಗೊತ್ತಿಲ್ಲ, ಅವನು ಯಾವ ಊರು ಗೊತ್ತಿಲ್ಲ, ಅವ್ರ ಮನೇಲಿ ಯಾರ್ಯಾರು ಇದ್ರು, ಎಷ್ಟು ಜನ ಏನೂ ಗೊತ್ತಿಲ್ಲ. ಮತ್ತೆ ಸುಮ್ಮನೆ ಕೊಟ್ಬಿಡ್ತೀಯ ದುಡ್ಡು, ಹಿಂಗೇನೋ ಶುರು ಆಗುತ್ತೆ ಮನೇಲಿ. ಇದು ಯಾಕೆ ಬೇಕಂತೇಳಿ ಮತ್ತೆ ಸಂಜೆ ಬಂದಾಗ ಹೆಂಡತಿ ಕೈಲಿ ಇಲ್ಲ ಅಂತ ಕಳಿಸ್ತಾನೆ. ಮತ್ತೊಂದು ಮಾರನೇ ದಿನ ಬರ್ತಾನೆ, ಮತ್ತಿಲ್ಲ ಅಂತೇಳಿ. ಇವನಿಗೆ ಏನೇನೋ ಪ್ರಶ್ನೆ ಕೊಡಬೇಕಾಗಿತ್ತ ನಾನು, ಏನು ತಪ್ಪಿತ್ತು, ಶವ ಸಂಸ್ಕಾರಕ್ಕೆ ಅಂತ ಹೇಳ್ತಿದ್ದಾನಲ್ಲ, ಹಿಂಗೆ ಮತ್ತೆ ಬರಲ್ಲ ಅವನು. ಇನ್ಯಾವತ್ತೋ ಒಂದು ಸ್ವಲ್ಪ ದಿನ ಬಿಟ್ಟು ಅವನು ಅಕ್ಷೌರದ ಅಂಗಡಿ ಕಡೆ ಹೋಗುವಾಗ ಅಕ್ಷೌರ ಅಂಗಡಿ ಮುಚ್ಚಿತ್ತು. ಇಲ್ಲೊಂದು ಬರುತ್ತಲ್ಲ ಮನಸ್ಸಾಕ್ಷಿ ಪ್ರಶ್ನೆ, ಅದು ಅನಿಲ್ ಹುಡುಕ್ತಾ ಇರುವಂತಹ ಮನಸ್ಸಾಕ್ಷಿಗಿಂತ ಹೇಗೆ ಭಿನ್ನ, ಎಷ್ಟು ಭಿನ್ನ ಅನ್ನೋದು ನಮಗೆ ಹೆಂಗೆ ಗೊತ್ತಾಗುತ್ತೆ? ನಾವು ಓದಿದರೆ ಗೊತ್ತಾಗುತ್ತೆ. ಮೊಪಾಜ ಅನ್ನುವ ಅತ್ಯದ್ಭುತ ಕಥೆಗಾರ, ಜಗತ್ತಿನ ಅತಿ ಶ್ರೇಷ್ಠ ಕಥೆಗಾರರಲ್ಲಿ ಒಬ್ಬ. ಅವನ ದ ಪೀಸ್ ಆಫ್ ಸ್ಟ್ರಿಂಗ್ ಅಂತ ಒಂದು ಚಿಕ್ಕ ಕತೆ. ಒಂದು ಸಂತೆ, ಎಲ್ಲ ಥರದ ಜನ ಇದ್ದಾರೆ. ಅವನ ಆ ಸಂತೆ ಆ ವಿವರಗಳನ್ನು ಕಟ್ಟುವ ಕ್ರಮವನ್ನು ಆ ಸುಖಕ್ಕೇ ಓದಬೇಕು ನಾವು ಅನ್ನೋ ಹಂಗಿದೆ. ಅದು ಅರ್ಧ ಪುಟದಲ್ಲಿ ಎಷ್ಟೋ ಬರುತ್ತೆ. ಇವನು ಯಾರೋ ಒಬ್ಬ ಏನೋ ಅವನದೇನೋ ವಸ್ತು ಮಾರಾಟ ಮಾಡೋಕೆ ಅವನೊಬ್ಬ ಹೋಗಿ ಮಾಮೂಲು ಸಂತೆಗೆ ಹೋಗೋನು ರೈತ. ಅವನೇನು ಮಾಡ್ತಾನೆ, ಹಿಂಗೆ ಅವನಿಗೆ ಯಾವುದೂ ಒಂದು ವೇಸ್ಟ್ ಆಗಬಾರ್ದು ಅನ್ನೋದು ಅವನ ಮನೋಧರ್ಮ. ಒಂದಿಷ್ಟುದ್ದ ದಾರ ಬಿದ್ದಿರುತ್ತೆ, ಅದನ್ನು ಎತ್ಬಿಟ್ಟು ಅವನು ತೊಗೊತಾನೆ. ಸಂತೆ ದಾರಿಯಲ್ಲಿ ಏನೋ ಬಿದ್ದಿರುತ್ತೆ, ಅದು ಎತ್ಬಿಟ್ಟು ತೊಗೊಂಡು ಅದನ್ನೇನು ಮಾಡ್ತಾನೆ, ರೋಲ್ ಮಾಡ್ಕೊಂಡು ಒಳಗಡೆ ಇಟ್ಕೊತಾನೆ. ಅವ್ನು ತೊಗೊಂಡಿದ್ದನ್ನು ಇವನನ್ನು ಕಂಡ್ರೆ ಆಗ್ತಾ ಇರಲ್ಲ ಇನ್ನೊಬ್ಬ, ಅವನು ಯಾರೋ ಅವನು ಅಲ್ಲಿ ಅಂಗಡಿ ಏನೋ ಇಟ್ಟಿರ್ತಾನೆ, ಅವ್ನು ನೋಡ್ಬಿಡ್ತಾನೆ. ಅವನು ಏನು ತೊಗೊಂಡ ಏನೋ ಗೊತ್ತಿಲ್ಲ, ಏನೋ ಒಟ್ಟು ತಗೊಂಡ ಅಂತ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅನೌನ್ಸ್ಮೆಂಟ್ ಇದು ಬಡ್ಕೊತ ಬರ್ತಾರಲ್ಲ, ಡಂಗೂರ ಹಾಕೊಂಡು ಬರ್ತಾರಲ್ಲ, ಹಾಗೆ ಯಾರದು ಏನೋ ಒಂದು ತುಂಬ ಇಂಪಾರ್ಟೆಂಟ್ ಅದೇನೋ ಕಳವಾಗಿದೆ ಅಂತ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇವನು ದಾರ ಎತ್ತಿ ಇಟ್ಕೊಂಡಲ್ಲ, ಅವನಿಗೆ ಮೇಯರಿಂದ ಕರೆ ಬರುತ್ತೆ. ಇವನು ಯಾಕೆ ಏನಾಯಿತು ಅಂತ. ಆ ಕಳವಾಗಿರೋದನ್ನು ನಿನ್ನ ಹತ್ರ ಇದೆ ಅಂತ ಅವನು ಹೇಳ್ದ ಅಂತ. ಅಂದರೆ ಬಿದ್ದು ತೊಗೊಂಡಿದ್ದು ಅವನು ಕಳವಾಗಿರೋ ವಸ್ತು ಅನ್ನೋದು ಅವರೇ. ಇದು ಇಲ್ಲವಲ್ಲ, ನನ್ನ ಹತ್ರ ಏನಿಲ್ಲ, ನನ್ನ ಹತ್ರ ಇರೋದು ಇದೊಂದು ಪೀಸ್ ದಾರ ಇದು ಅಂತ. ಇಲ್ಲ ನೀನೇ ತೊಗೊಂಡಿರೋದು ಅಂತ. ಇವನು ಎಲ್ಲರಿಗೂ ಹೇಳ್ಕೊಂಬ, ಇಲ್ಲ ನಾನು ಮಾಡಲ್ಲ. ಅವನು ಹೆಂಗೆ ಹೇಳ್ಕೊಂಡು ಬರ್ತಾನೆ ಅಂದರೆ, 3 ಪುಟದ ಕಥೆ ಅದು. ಅವನ ಆ ಒಳಗಿನ ಆ ನೋವಿದೆಯಲ್ಲ, ಸಂಕಟ, ನಾನು ಮಾಡಿಲ್ಲ ಅನ್ನೋದನ್ನು ಅವನು ನಿರೂಪಿಸ್ಬೇಕಾಗಿರೋದಿದೆಯಲ್ಲ, ಅವನ ಪ್ರಾಮಾಣಿಕತೆ ನಿರೂಪಿಸ್ಬೇಕಾಗಿರೋದಿದೆಯಲ್ಲ, ಅದು ಎಷ್ಟು ಸಂಕಟ ಆಗಿಬಿಡುತ್ತಂದರೆ, ಆಯಿತು ಯಾರೋ ಆ ಡಾಕ್ಯುಮೆಂಟ್ ಏನೋ ಒಂದು ಅಮೂಲ್ಯವಾದದ್ದು ಏನು ಕಳುವಾಗಿರುತ್ತೆ, ಅದು ಸಿಕ್ಕತ್ತೆ, ಬೇರೆ ಯಾರೋ ತೊಗೊಂಡಿರೋದು ಅಂತಲೂ ಗೊತ್ತಾಗತ್ತದು. ಅಂತೂ ಊರಿನ ಜನ ಇಲ್ಲ ಅಂತೆ, ಅದು ಅವನು ಕದ್ದೋದು, ಅಲ್ಲಿನ್ನೇನೋ ಆಗಿತ್ತಂತೆ, ಹಿಂಗಂತೆ ಅಂತೇಳಿ ಜನ ಮಾತಾಡ್ತಾ ಅವನಿಗಾಗುವ ಹಿಂಸೆ ಇದೆಯಲ್ಲ, ಕಡೆಗೂ ಅನ್ನೋದು, ಇಲ್ಲ ನಾನು ಕದ್ದಿಲ್ಲ ಅದನ್ನು, ಇದೊಂದು ದಾರದ ಪೀಸ್ ಅಷ್ಟೇ, ಇಲ್ಲ ನಾನು ಕದ್ದಿಲ್ಲ ದಾರದ ಪೀಸ್ ಅಷ್ಟೇ, ಸತ್ತೋಗ್ತಾನು. ಇದು ಇಲ್ಲಿ ಬರುವ ಆತ್ಮಸಾಕ್ಷಿಗಿಂತ ಹೇಗೆ ಭಿನ್ನ, ಯಾಕೆ ಭಿನ್ನ, ಎಷ್ಟು ಭಿನ್ನ ಅಂತ ಅನ್ನೋದು ನಮ್ಮ ಓದಿನಿಂದ ಮತ್ತು ಆ ಓದಿನಿಂದ ನಮಗೆ ಸಿಕ್ಕುವಂಥ ಬೌದ್ಧಿಕತೆಯಿಂದ ಮಾತ್ರ ನಮಗೆ ಗೊತ್ತಾಗತ್ತೆ. ಹಾಗಾಗಿ ಕಥೆಯಲ್ಲಿ
ನೀನು ಕಟ್ಟೋ ವಿವರ ಅಲ್ಲ ನನಗೆ ಬೇಕಾಗಿರೋದು, ನೀನು ಹೇಳ್ತಾ ಇರೋ ಅನುಭವ ಅಲ್ಲ ನನಗೆ ಬೇಕಾಗಿರೋದು, ಆ ಅನುಭವನ ನೀನು ಯಾವ ಭಾಷೆಯಲ್ಲಿ ಹೇಳ್ತಾ ಇದ್ದೀಯ ಅದು ನನಗೆ ಬೇಕಾಗಿರೋದು. ರಾಮಕೃಷ್ಣ ಪರಮಹಂಸರು ಅವ್ರದ್ದೊಂದು ಮಾತಿದೆ, ಹಸುವುದು ಮೈಯಲ್ಲೆಲ್ಲ ಹಾಲು ಹರಿತಾ ಇರುತ್ತೆ, ಆದರೆ ಅದು ರಿಯಲೈಸ್ ಆಗೋದು ಅದರ ಕೆಚ್ಚಲಲ್ಲಿ ಮಾತ್ರ. ಹಸು ಮೈಯಲ್ಲೆಲ್ಲ ಹಾಲಿದೆ ಅಂತ ಹಸು ಮೈಯನ್ನೆಲ್ಲ ನಾವು ಹೀರಕ್ಕಾಗಲ್ಲ, ಅದ್ರ ಕೆಚ್ಚಲಲ್ಲಿ ಮಾತ್ರ ಅದು ರಿಯಲೈಸ್ ಆಗೋದು. ನೂರಾರು ಅನುಭವಗಳು, ನೂರಾರು ಘಟನೆಗಳು ನಮ್ಮ ಸುತ್ತ ಜರುಗ್ತಾ ಇದ್ದಾವೆ, ಆದರೆ ಅದು ರಿಯಲೈಸ್ ಆಗೋದು ಒಬ್ಬ ಲೇಖಕನಲ್ಲಿ ಭಾಷೆಯಲ್ಲಿ. ಸಾವಿರಾರು ಘಟನೆಗಳು ನಮ್ಮೊಳಗೆ ನುಗ್ಗುತ್ತಾ ಇದೆ, ಆದರೆ ಅದು ತೋರ್ಪಡೋದೆಲ್ಲಿಂದ? ನಿನ್ನ ಭಾಷೆಯಿಂದ. ಹಾಗಾಗಿ ಒಂದು ಕಥೆ, ಒಂದು ಕವಿತೆ ಅಂತ ಅನ್ನೋದು ನೀನು ಕಟ್ಟುವ ವಿವರ ಮಾತ್ರ ಅಲ್ಲ, ನೀನು ಹೇಳ್ತಾ ಇರುವ ಘಟನೆ ಮಾತ್ರ ಅಲ್ಲ, ಆದರೆ ಅದನ್ನು ಹೇಳೋಕ್ಕೆ ನೀನು ಬಳಸ್ತಾ ಇರುವಂತಹ ಭಾಷೆ. ಒಂದು ಕಥೆ ಅಂತಂದರೆ ಅದು ಅದರ ಭಾಷೆನೇ ಅದರ ವಸ್ತು. ಇದನ್ನು ಅನಿಲ್ ಹೇಗೆ ನಿರ್ವಹಣೆ ಮಾಡ್ತಾರೆ ಅಂತ ಅನ್ನೋದಕ್ಕೆ ನಾನು ಮತ್ತಿನ್ನು ಹೇಳ್ತಾ ಹೋದ್ರೆ ನೀವು ಪುಸ್ತಕ ಕೊಂಡ್ಕೊಂಡು ಓದಬೇಕು. ನಾನು ಫಸ್ಟು ಓದಿದ ಕತೆ ಇದರ ಶೀರ್ಷಿಕೆಯ ಕತೆ ಸರ್ವೆ ನಂಬರ್ 97. ಅವ್ರು ಮಾಡ್ತಾ ಇರುವಂತಹ ಜಾಬ್, ಅವರ ಕಾಯಕ, ಆ ಕಾಯಕದ ಮೆಟಫರ್, ಒಂದು ರೂಪಕ, ಅದು ಎಷ್ಟು ಚೆನ್ನಾಗಿ ಬಂದು ಅವರ ಕಥೆ ಒಳಗಡೆ ಅದು ಸೇರಿಕೊಂಡಿದೆ ಅಂತೇಳಿ ನನಗೆ ಭಾಳ ಸಂತೋಷ ಆಗೋಯ್ತು. ಈ ಥರದ್ದು ನಾವು ಮಾಡುವ ಕಾಯಕದ ಮೆಟಫರ್ಗಳು ದಂಡಿಯಾಗಿ ಬಂದು ಸೇರಿಕೊಂಡಿದ್ದು ವಚನ ಕಾಲದಲ್ಲಿ ಮಾತ್ರ. ಈ ಕತೆ ಅದು ಎಷ್ಟು ಗಾಢವಾದ ವಿವರಗಳಿಂದ ಮೈ ತುಂಬಿಕೊಂಡಿದೆ ಅಂತಂದರೆ ಆಶ್ಚರ್ಯ ಆಗೋಯ್ತು ನನಗೆ. ಮತ್ತೊಂದು ಸ್ವಲ್ಪ ಹೊಟ್ಟೆ ಕಿಚ್ಚಾಗೋಯ್ತು, ಹೆಂಗೆ ಕಟ್ಟಿದಾರಲ್ಲ ಇವರು ಅಂಥೇಳಿ. ಆದರೆ ಕತೆ ಒತ್ತ ಕಡೆಗೆ ಬರೋ ಹೊತ್ತಿಗೆ ಅದರ ಗಾಢತೆ, ಆರಂಭದ ಗಾಢತೆ ಏನಿತ್ತು, ಅದರ ವಿಸ್ತಾರ ಏನಿತ್ತು, ಅದು ಏಕ್ ದಮ್ ಅಂತ ಅದೊಂಥರ ಚುಟ್ಕಾಗ್ಬಿಟ್ಟು ಒಂಥರ ಕ್ಲೆವರ್ ಆಗಿದೆ ಅಂತ ಅನ್ನಿಸ್ತು. ಅದರಲ್ಲಿ ಬರುವಂತಹ ಪ್ರಭಾ ಡೋಲಾಯಮಾನವಾಗಿದ್ದಾಳೆ. ಅವಳು ಏನು ಭ್ರಷ್ಟ ಅಂದರೆ ದುಡ್ಡು ತೊಗೊಂಡ್ಬಿಟ್ಟು ಇದು ಸರಿ ಮಾಡಿಬಿಡೋದ ಅಥವಾ ಬೇಡವಾ ಏನೋ, ಆ ವಿವರಗಳು ನಮಗೇನು ಗೊತ್ತಾಗಲ್ಲ. ಅಂದರೆ ಅದನ್ನು ವಿವರದಿಂದ ಕಟ್ಟಬೇಕಿತ್ತ ನನಗೆ ಗೊತ್ತಿಲ್ಲ. ಆದರೆ ಅವಷ್ಟು ಒಂದು ಪುಟದಲ್ಲಿ ಅವರು ಹೇಳ್ತಾ ಇರುವ ಆ ಗೋಜಲು ಆಗಿರುವ ಆ ವಿವರಗಳನ್ನು ಹೇಳಲಿಕ್ಕೆ ಬೇಕಾದಂಥ ಭಾಷೆ ಅವರೊಳಗಡೆ ಸಿದ್ಧ ಆಗಿಲ್ಲ ಅಂತ ಅನ್ನೋದು ಮಾತ್ರ ನನಗೆ ಗೊತ್ತಾಯಿತು. ಬಹುಶಃ ಇದು ನನಗೆ ತೋರೋ ಮಟ್ಟಿಗೆ ಇದು ಸ್ಪರ್ಧೆಗಳಿಗೆ ಕತೆಗಳನ್ನು ಕಳಿಸೋಕ್ಕೆ ನಾವು ಇವತ್ತಿನ ಯುವ ಪೀಳಿಗೆ ಸುಮಾರು ಜನ ನೀವು ಇದ್ದೀರಿ ಇಲ್ಲಿ, ಅದರದ್ದು ಒಂದು ತೊಂದರೆ ಅಂತ ನನಗನ್ಸುತ್ತೆ. ಇಷ್ಟು ಪದದ ಒಳಗಡೆ ಕಳಿಸ್ಬೇಕು, ಇಷ್ಟೊತ್ತಿಗೆ ಕಳಿಸ್ಬಿಡ್ಬೇಕು. ಅದನ್ನು ನೀವು ನಿಮ್ಮ ಆತ್ಮಸಾಕ್ಷಿಯನ್ನು ನೀವು ಕೇಳ್ಕೊಂಡು ನೀವು ತಯಾರು ಮಾಡ್ಕೋಬೇಕಂದ್ರೆ ಅದನ್ನು ನಾನು ಇಲ್ಲಿಂದ ನಾನು ಹೇಳಲಿಕ್ಕಾಗಲ್ಲ. ಬಹುಶಃ ಅದು ಒಂದು ತೊಂದರೆ ಈ ಕತೆಗೆ ಸಮಸ್ಯೆ ಮಾಡಿದೆ ಅಂತ ನನಗನ್ನಿಸ್ತು. ಮತ್ತು ಇವತ್ತು ಒಳ್ಳೆ ಕತೆ ಅಂತಂದರೆ ಬಹಳ ಕ್ಲೆವರ್ ಆಗಿರೋ ಕತೆ ಅಂತ ಅನ್ನುವ ತೀರ್ಮಾನಕ್ಕೆ ನಮ್ಮ ಓದು ಬಂದು ನಿಂತಿದೆ. ಭಾಳ ಜಾಣತನ, ತುಂಬ ಜಾಣತನದ ಕತೆ ಇದು. ಕವಿತೆಗೂ ಇವತ್ತು ಅದೇ ಸ್ಥಿತಿ ಬಂದಿದೆ. ಭಾಳ ಕ್ಲೆವರ್ ಆಗಿದ್ದರೆ ಅದು ಒಳ್ಳೆ ಕವಿತೆ, ಭಾಳ ಕ್ಲೆವರ್ ಆಗಿದ್ದರೆ ಅದು ಒಳ್ಳೆ ಕತೆ ಅಂತ. ಆದರೆ ನಮಗೆ ಗೊತ್ತಾಗಬೇಕಾದ್ದೇನು ಅಂದರೆ, ಜಾಣರಾಗಿರೋದು, ಆತ್ಮಸಾಕ್ಷಿಯನ್ನು ಕಳ್ಕೊಂಡ ಈ ಪ್ರಪಂಚದಲ್ಲಿ ಜಾಣರಾಗಿರುವಂಥದ್ದು ಬಹಳ ಸುಲಭ. ಅದಕ್ಕೆ ಒಂದು ಸ್ಕಿಲ್ ಇದ್ದರೆ ಸಾಕು, ಒಂದು ಕೌಶಲ್ಯ ಇದ್ದರೆ ಸಾಕು. ನಿನ್ನ ಕೆಲಸವನ್ನು ಮಾಡ್ಕೊಳ್ಳುವಂಥ ಕೌಶಲ್ಯ, ಒಂದು ಫ್ರೇಮ್. ನೀನೊಂದು ಘಟನೆ ಯಾರೋ ಹೇಳಿದ್ರೆ ಅದಕ್ಕೊಂದು ಫ್ರೇಮ್ ಹಾಕೋ, ತಗೋ, ನಿನಗೇನು ಬಂತು ಭಾಷೆ ಸೇರಿಸು, ಬಿಸಾಕು, ಮುಗೀತು. ಅದಲ್ಲ. ಜಾಣರಾಗಿರೋದು ಸುಲಭ, ಸ್ಕಿಲ್ಫುಲ್ ಆಗಿರೋದು ಸುಲಭ, ಆದರೆ ಹೃದಯವಂತರಾಗಿರೋದು ತುಂಬ ಕಷ್ಟ. ನಿಜವಾದ ಕಥೆ ಹುಟ್ಟೋದು ಹೃದಯವಂತಿಕೆಯಲ್ಲಿ ಮಾತ್ರ. ನೂರಾರು ಕಥೆಗಳು ಹುಟ್ಬೋದು, ಆದರೆ ನಿಜವಾದ ಕಥೆ ಹುಟ್ಟೋದು ಹೃದಯವಂತಿಕೆಯಲ್ಲಿ ಮಾತ್ರ. ಈ ಜಾಣತನ ಹೆಂಗೆ ಮೀರೋದಾಗಿದ್ರೆ, ನನ್ನ ಈ 30 ವರ್ಷದ ಅನುಭವ, ಓದಿನ ಹಿನ್ನೆಲೆ ಒಳಗೆ ನನಗೆ ಕಾಣುವ ಮಟ್ಟಿಗೆ ಅದಕ್ಕಿರೋದು ಒಂದೇ. ಪ್ರತಿನಿತ್ಯ ಅಥವಾ ಪ್ರತಿ ಸರ್ತಿ ಬರೆಯೋಕ್ಕೆ ನೀನು ಕೂತಾಗ ನನ್ನ ಮುಂದೆ ಇರುವಂತಹ ಈ ಖಾಲಿ ಹಾಳೆ ಇದೆಯಲ್ಲ, ಬಿಳಿ ಹಾಳೆ,
ಅದು ನಾನು ನಿನ್ನೆ ಬರೆದಿದ್ದಕ್ಕಿಂತ ಇವತ್ತು ಬರೆಯೋದು ಕಷ್ಟ ಅನ್ನುವುದನ್ನು ನಿನಗೆ ಹೇಳಿದರೆ ಮಾತ್ರ ನಾನು ಈ ಜಾಣತನವನ್ನು ಸ್ವಲ್ಪ ನಿವಾರಿಸ್ಕೊಳ್ಬೋದು. ಇವತ್ತೇನು ಬರಿತಾ ಇರುವಂತಹ ಯುವ ಪೀಳಿಗೆಯವರಿದ್ದಾರೆ, 108 ಪ್ರಶಸ್ತಿ, ಹಾದಿಗೊಂದು ಪ್ರಶಸ್ತಿ, ಮನೆಗೊಂದು ಪ್ರಶಸ್ತಿ, ಸಾಕಾಗೋಗಿದೆ ಈ ಪ್ರಶಸ್ತಿಗಳ ಕತೆ. ಈ ಪ್ರಶಸ್ತಿ ಸ್ಪರ್ಧೆ ಅವುಗಳು ತರ್ತಾ ಇರುವಂತಹ ಆ ಪ್ರಸಿದ್ಧಿಗೆ ತಲೆ ಕೆಡಿಸ್ಕೊಳ್ಳದೆ ಇನ್ನೂ ಬರೆಯೋದು ಮಹತ್ವವಾದದ್ದು ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಯಾಕೆಂದರೆ ಒಂದು ಸರ್ತಿ ನಮಗೆ ಆ ಪ್ರಸಿದ್ಧಿಯ ಅಮಲು ತಲೆಗೆ ಹತ್ಕೋತು ಅಂತಂದರೆ ಅದರಿಂದ ಬಿಡಿಸ್ಕೊಳ್ಳೋದು ಭಾಳ ಕಷ್ಟ. ಅದು ಆ ಅಮಲಿನಲ್ಲೇ ನಾವು ಯಾರನ್ನ ಕಂಡ್ರೂ ನಕ್ಕೋತಾ, ಯಾವ ಪತ್ರಿಕೆ, ರಘುನಾಥ್ ಸರ್ ಬೈಬೇಡಿ, ಯಾವ ಪತ್ರಿಕೆ ಅವ್ರು ಕೇಳಿದ್ರು ಅವ್ರಿಗಿಲ್ಲ ಅಂತ ಅನ್ನೋದೇ ಅವ್ರು ಕೇಳಿದ್ದನ್ನೆಲ್ಲ ಬರೀತಾ, ಅದಕ್ಕೆ ಬೇರೆ ಒಂದು ಸಮರ್ಥನೆ, ಬರವಣಿಗೆ ಅನ್ನೋದು ನನ್ನ ಧರ್ಮ, ಯಾರು ಹೇಳಿದ್ದಕ್ಕೂ ನಾವು ಇಲ್ಲ ಅನ್ನಬಾರ್ದು ಅನ್ನೋ ಕೆಟ್ಟ ಸಮರ್ಥನೆ ಬೇರೆ ಮಾಡ್ಕೊಳ್ತಾ, ಫೋಟೋಗಳು ಕೊಡ್ತಾ, ಫೋಟೋ ಸೆಲ್ಫಿಗಳು ತಕ್ಕೋತಾ, ಗಳಿಗೆಗಳಿಗೆಗೂ ಅದನ್ನು ಅಪ್ಲೋಡ್ ಮಾಡ್ತಾ ಸ್ಟೇಟಸಲ್ಲಿ, FBನಲ್ಲಿ. ಏನನಿಲ್ ತಕ್ಷಣದ ಫೋಟೋ ಸಿಗಲಿಲ್ವಾ? 12 ವರ್ಷದ ಹಿಂದಿನ ಫೋಟೋ FB ನೆನಪಿಸಿದ್ದು, 1 ವರ್ಷದ ಹಿಂದಿನ ನೆನಪು. ಈ ಥರದ ಇವುಗಳನ್ನೇ ಸತ್ಯ ಅಂತ ಅಂದುಕೊಂಡು ನಂಬಿ ನಮಗೆ ನಾವು ಮೋಸ ಹೋಗ್ತಾ ಎಷ್ಟು ಕಾಲ? ಇದು ನಾವು ನಮ್ಮ ಆತ್ಮಸಾಕ್ಷಿಯನ್ನು ಕಳ್ಕೊಳ್ತಾ ಇರುವಂತಹದ್ದರ ಸ್ಪಷ್ಟವಾದ ಸೂಚನೆ ಮತ್ತು ಲಕ್ಷಣ. ದುರಂತ ಏನಂದರೆ, ಈ ಆತ್ಮಸಾಕ್ಷಿ ಕಳೆದೋಗಿದೆ ಅಂತ ಹೇಳಕ್ಕೆ ನಮ್ಗೆ ಯಾವ ಆಸ್ಪತ್ರೆನೂ ಇಲ್ಲ. ಈಗ ವೈದ್ಯರ ಹತ್ರ ಓದಿದ್ದೊಂದು ಟೆಸ್ಟ್ ಮಾಡಿಸ್ಕೊಂಬನ್ನಿ, ನರದ್ದೊಂದು ಟೆಸ್ಟ್ ಮಾಡಿಸ್ಕೊಂಬನ್ನಿ, ಇನ್ನೇನೋ ಒಂದು ಯೂರಿನ್ ಟೆಸ್ಟ್ ಮಾಡಿ. ಆತ್ಮಸಾಕ್ಷಿ ಕಳೆದೋಗಿದೆ, ಎಲ್ಲಿಂದ ಯಾವ ಟೆಸ್ಟ್ ಮಾಡಿಸೋಣ? ಇವೆ ಈ ಸೂಚನೆಗಳೇನಾರ ಕಂಡು ಬಂದರೆ ಸೊ ನೀವು ಕಳ್ಕೊಂತ ಇದ್ದೀರಾ ಅಂತ ಅನ್ನೋದನ್ನು ಸ್ವಲ್ಪ ನಿಮಗೆ ನೀವೇನೇ ಸಮಾಧಾನ ಮಾಡಿಕೊಂಡು ನಮಗೆ ನಾವೇ ಔಷಧಿಗಳನ್ನು ಕೊಟ್ಕೊಂಡು ನಾವು ಸ್ವಲ್ಪ ಮುಂದುವರಿಯೋದು ನಮ್ಮ ಬರವಣಿಗೆಗೆ. ಅದು ನಿಮ್ಮಿಂದ, ಅನಿಲಿಂದಾಗಲಿ ನನ್ನಿಂದಾಗಲಿ ಏನಾಗಲ್ಲ, ಏನಾಗಬೇಕಾಗಿರೋದಿಲ್ಲ. ಆದರೆ ಈ ಭಾಷೆಗೆ ಒಂದು ತುಂಬ ಮಹತ್ವದ್ದೇನೋ ಕಳೆದು ಹೋಗುತ್ತೆ ಇಂಥವುಗಳನ್ನು ನಾವು ಮಾಡ್ಕೊಂಡು ಕೂತಿದ್ರೆ. ನಾನು, ಅನಿಲ್, ಪದ್ಮನಾಭ, ಅಪಾರ, ಮತ್ತೊಬ್ಬರು ವಸುಧೇಂದ್ರ ಸರ್, ಎಲ್ಲರಿಗಿಂತ ದೊಡ್ಡದು ನನ್ನ ಭಾಷೆ. ಆ ಭಾಷೆಗೋಸ್ಕರವಾಗಿ ನಾನು ಇಲ್ಲಿ ನಿಂತಿದ್ದೀನಿ, ನೀವು ಎಲ್ಲರೂ ಇವತ್ತಿಲ್ಲಿ ಬಂದಿದ್ದೀರಾ ಅಂತ ಅನಿಸುತ್ತೆ. ಆ ಪ್ರಜ್ಞೆ ನಮ್ಮೊಳಗೆ ಬಂದಾಗ ಬಹುಶಃ ಅವರ ಕತೆ ಮತ್ತೊಂದು ಹೊರಳನ್ನು, ಮತ್ತೊಂದು ತಿರುವನ್ನು ಅದು ತಗೊಳ್ಳುತ್ತೆ ಅಂತ ಅನಿಸುತ್ತೆ. ದಿನೇ ಏನಾಗ್ತಾಯಿದೆ, ಇದು ಈ ಥರದ ಪ್ರವೃತ್ತಿ ನಮ್ಮ ಹೃದಯದ ನಾಳಗಳನ್ನು, ನಮ್ಮ ಹೃದಯದ ದನಿಗಳನ್ನು ಅದು ಜಡಗಟ್ಟಿಸ್ತಾ ಇದೆ ಅಂತ ಅನಿಸುತ್ತೆ, ಹೆಪ್ಪುಗಟ್ಟಿಸ್ತಾ ಇದೆ ಅಂತ ಅನಿಸುತ್ತೆ. ಯಾವಾಗ ನಾವು ಬರೆಯುವಂಥ ಪ್ರತಿ ಕವಿತೆ, ಪ್ರತಿ ಕತೆ ನನ್ನ ಎದೆಯನ್ನು ಕುಯ್ಯುವಷ್ಟು ಶಕ್ತಿ ಅದಕ್ಕಿರುತ್ತೋ, ಆ ಹೆಪ್ಪನ್ನು ತೆಗೆಯುವಷ್ಟು ಶಕ್ತಿ, ಅಷ್ಟು ಉತ್ಕಟತೆ ನಮ್ಮೊಳಗೆ ಬರುತ್ತೋ, ಅವತ್ತು ನಿಜವಾಗೂ ಕನ್ನಡ ಕಥೆಗೆ, ಕನ್ನಡ ಕವಿತೆಗೆ ಒಂದು ಒಳ್ಳೆ ಕಾಲ ಬರಬಹುದೇನೋ. ಮತ್ತು ನಮ್ಮ ಆತ್ಮಸಾಕ್ಷಿಯಿಂದ, ಈ ಆತ್ಮಸಾಕ್ಷಿಯಿಂದ ಬಂದಂತಹ ಅಕ್ಷರಗಳು ನಮ್ಮ ಹೃದಯದ ನಾಳವನ್ನು ಗಟ್ಟಿ ಮಾಡದ ಹಾಗೆ ಕಾಪಾಡುವಂಥ ಸಂಜೀವಿನಿ ಅಂತ ನಾನಂತೂ ನಂಬ್ಕೊಂಡಿದ್ದೇನೆ. ಯಾವಾಗ ನಾವು ಈ ಕ್ಲೆವರ್ನೆಸ್ನ ದಾಟ್ತೀವಿ, ನಮ್ಮ ಬರಹದೊಳಗೆ ಒಂದು ಮಾಂತ್ರಿಕತೆ ಅಂತ ಅನ್ನೋದು ತಂತಾನಾಗೆ ಬಂದು ಸೇರ್ಕೊಳ್ಳೋದು. ನಾನು ಅದನ್ನು ಹೊರಗಡೆಯಿಂದ ಬಂದು ತುರುಕಬೇಕಾಗಿಲ್ಲ. ಅದನ್ನ ನಾನು ಬಹುಶಃ ಈ ಮಾಂತ್ರಿಕತೆಯೇ ನನ್ನ ಆತ್ಮಸಾಕ್ಷಿ. ಈ ಧ್ಯಾನ ಮತ್ತು ಈ ವ್ಯವಧಾನ ಅನಿಲ್ ಮತ್ತು ಇವತ್ತು ಏನು ನನ್ನ ಎದುರಿಗೆ ಕೂತಿದ್ದೀರಿ, ಇವತ್ತು ಬರಿತಾ ಇರುವಂಥ ತುಂಬ ಚೆನ್ನಾಗಿ ಬರೆಯುವಂಥ ಪ್ರಯತ್ನದಲ್ಲಿ ಯಾರು ತೊಡಗಿದ್ದೀರಿ, ನೀವೆಲ್ಲರಿಗೂ ಈ ವ್ಯವಧಾನ ಒದಗಿ ಬರಲಿ ಅಂತ ಹೇಳಿ ಪ್ರಾಮಾಣಿಕವಾಗಿ ನಾನು ಹಾರೈಸ್ತೀನಿ. ಸೋಷಿಯಲ್ ಮೀಡಿಯಾದ ಸರ್ವೆ ಟೈಮು, ಅನಿಲ್ ಅವರ ಸೋಷಿಯಲ್ ಮೀಡಿಯಾದ ಸರ್ವೆ ಟೈಮು ಸ್ವಲ್ಪ ತಗಲಿ, ಅಂತರಂಗದ ಸರ್ವೆ ಟೈಮು ಮತ್ತು ಸ್ಪೇಸು ಸ್ವಲ್ಪ ಹಿಗ್ಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.